ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಅಮೃತ್ಸರಲ್ಲಿದ್ದೀವಿ. ನೋಡಿ ಎಷ್ಟು ಚಳಿ ಇದೆ ಅಂದರೆ 7 ಡಿಗ್ರೀಸ್ ಇಲ್ಲಿ. ಸೊ ನೋಡಿ, ನನ್ನ ಪಕ್ಕ ಇರೋದೇ ಹರ್ಮಂದಿರ್ ಸಾಹಿಬ್ ಅಂತ. ಅದಕ್ಕೆ ಗೋಲ್ಡನ್ ಟೆಂಪಲ್ ಅಂತಲೇ ಫೇಮಸ್ಸು. ಅವರು ಸಿಖ್ ಧರ್ಮದಲ್ಲಿ ಏನಂದರೆ ಯಾರೂ ಹಸುವಲ್ಲಿ ಇರಬಾರ್ದು, ಆಮೇಲೆ ಯಾರಿಗೂ ಮನೆ ಇಲ್ಲದೆ ಇರಬಾರ್ದು ಅಂತ. ಸೊ ಅವ್ರ ದೇವಸ್ಥಾನದ ಒಳಗಡೆ ನೀವು ಉಳ್ಕೊಬೋದು, ಅಂದರೆ ಅಲ್ಲೇ ಮಲ್ಕೊಬೋದು ಒಳಗಡೆ. ಆಮೇಲೆ ಫ್ರೀ ಫುಡ್ ಯಾವಾಗಲೂ ಇರುತ್ತೆ ಲಂಗಾರಲ್ಲಿ. ನೋಡಿ, ಇದು ಶನಿ ದೇವಸ್ಥಾನ ಇದೆ ಇಲ್ಲಿ. 1761 ಸ್ಥಾಪನೆ ಆಗಿರೋದು. ಅದಾದಮೇಲೆ ಅಲ್ಲಿ ಗೋಲ್ಡನ್ ಟೆಂಪಲ್ ಇದೆ. ನೋಡಿ, ಇಲ್ಲಿಂದಾನೆ ಬುಲೆಟ್ಸ್ ಎಲ್ಲ ಫೈರ್ ಮಾಡಿರೋ ಜನರಿಗೆ. ಸೊ ಇದೇ ಎಂಟ್ರೆನ್ಸು. ನೋಡಿ, ಅಲ್ಲಿ ಸ್ಮಾರಕ ಕಾಣಿಸ್ತಾ ಇದೆಯಲ್ಲ, ಅದೇ ಸ್ಮಾರಕ ಅದು. ಬನ್ನಿ ಇನ್ನೊಂದಾಗಿ ನೋಡ್ಕೊಂಡು ಹೋಗೋಣ. ನಾವೆಲ್ಲ ಇದ್ರ ಬಗ್ಗೆ ಸ್ಕೂಲಲ್ಲಿ ಓದಿದ್ವಿ, ಬಟ್ ಇವಾಗ ಇದನ್ನು ನೋಡ್ತಾ ಇರೋದು ಒಂದ್ಸತಿ ಬೇಜಾರಾಗುತ್ತೆ. ಈ ಥರ ಎಲ್ಲ ನಡೆದಿದೆಯಲ್ಲ ನಮ್ಮ ದೇಶದಲ್ಲಿ ಅಂತ. ಸೊ ಇಲ್ಲಿ ಯಾರ್ಯಾರು ಪ್ರತಿಭಟನೆ ಮಾಡ್ತಾಯಿದ್ರು ಅವ್ರಿಗೆ ಒಂದು ವಾರ್ನಿಂಗು ಕೊಟ್ಟಿರಲಿಲ್ಲ. ಅದು ಬೈಸಾಖಿ ದಿವಸ, ಅಂದರೆ ಅವ್ರದ್ದು ದೊಡ್ಡ ಹಬ್ಬ ಅವಾಗ, ಆ ಟೈಮಲ್ಲಿ ಬೇರೆ ನಡೆದಿದ್ದು. ಸೊ ಯಾರಿಗೂ ವಾರ್ನಿಂಗ್ ಕೊಡದೆ ಡೈರೆಕ್ಟಾಗಿ ಬಂದುಬಿಟ್ಟು ಶೂಟಿಂಗ್ ಆರ್ಡ್ರ್ ಕೊಟ್ಟು ಎಲ್ಲರೂ ಶೂಟ್ ಮಾಡ್ತಾರೆ. ಅದಾದಮೇಲೆ ಶೂಟಿಂಗ್ ಯಾವಾಗ ನಿಲ್ಲಿಸೋದು ಅಂದರೆ ಬುಲೆಟ್ಸ್ಗಳೆಲ್ಲ ಖಾಲಿ ಆದಮೇಲೆ, ಅಲ್ಲಿ ತನಕನೂ ಶೂಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ 400 ಜನ ಸಾಯ್ತಾರೆ. ಆಮೇಲೆ 1300 ಜನ ಇಂಜುರಿ. ಇಲ್ಲಿ ಬ್ರಿಟಿಷ್ ಅವರು ಜನರಲ್ ಡಯರ್ 1650 ರೌಂಡ್ಸ್ ಫೈರ್ ಮಾಡಿದ್ದಾರೆ ನಮ್ಮ ಜನರನ್ನು ಸಾಯಿಸೋದಕ್ಕೆ. ಸೊ ಜನರಲ್ ಡಯರ್ ಮತ್ತು ಬ್ರಿಟಿಷ್ ಅವರು ಅಟ್ಯಾಕ್ ಮಾಡಿದಾಗ ಅವ್ರದ್ದು ಗುಂಡುಗಳನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಈ ಬಾವಿ ಒಳಗಡೆ ಹಾರ್ತಾರೆ ಎಷ್ಟೊಂದು ಜನ. ಈ ಸದ್ಯಕ್ಕೆ ಈ ಬಾವಿ ಮುಚ್ಚಿದ್ದಾರೆ, ಬಟ್ ಏನು ಕಾಣಿಸ್ತಾ ಇಲ್ಲ. ಬಟ್ ಇದೇ ಬಾವಿ ಒಳಗಡೆ ಹಾರೋದವರು. ಸೊ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ, ಅದೆಲ್ಲ ಬ್ಲಡ್ ಮಾರ್ಕ್ಸ್ ಅದು. ಸೊ ಇಲ್ಲಿ ತನಕನೇ ಬಂದು ಹೊಡೆದಿದ್ದಾರೆ ಅವರು. ಇದಾದಮೇಲೆ, ಈ ಮರಣ ಹೋಮ ಆದಮೇಲೆ ಜನರಲ್ ಡಯರ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸೊ ಅವನನ್ನು ಉಧಮ್ ಸಿಂಗ್ ಅವರು ಸಾಯಿಸೋದು. ಸೊ ನೀವೆಲ್ಲ ನೋಡಿರ್ತೀರ ಮೂವಿನ. ನೋಡಿ, ಇಲ್ಲೂ ನೋಡ್ಬೋದು ನೀವು ಬುಲೆಟ್ ಮಾರ್ಕ್ಸು. ಈ ಒಂದು ಶಾಂತಿ ಪ್ರತಿಭಟನೆ ಅಷ್ಟೇ ಇದ್ದಿದ್ದು, ಅದನ್ನು ಯಾವ ಥರ ಮಾಡಾಕ್ಬಿಟ್ರು ನೋಡಿ. ಎಂಥದ್ದೆಲ್ಲ ಅನುಭವಿಸಿದ್ದಾರೆ ನಮ್ಮ ಜನ ಆಗಿನ ಕಾಲದಲ್ಲಿ. ನೋಡಿ, ಒಂದೊಂದು ಬುಲೆಟ್ ಮಾರ್ಕು ಹೆಂಗಾಗಿದೆ. ಇಂಥ ಗಟ್ಟಿ ಗೋಡೆಗೆ ಬಿದ್ದಿದೆ ಅಂದರೆ ಮೈಗಿನ್ನ ಹೆಂಗಾಗಿರ್ಬೋದು. ಸೊ ಇದೆ ಅಮರ್ ಜ್ಯೋತಿ. ಇದೇ ಎಂಟ್ರೆನ್ಸು. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಅಮೃತ್ಸರಲ್ಲಿ ಇನ್ನೊಂದು ಶ್ರೇಷ್ಠವಾದ ಜಾಗ ಯಾವುದು ಅಂದರೆ ದುರ್ಗ್ಯಾನ ಟೆಂಪಲ್ಲು. ಇದನ್ನು ನೋಡೋಕ್ಕೆ ಸೇಮ್ ಹರ್ಮಂದಿರ್ ಸಾಹಿಬ್ ಗೋಲ್ಡನ್ ಟೆಂಪಲ್ ಥರನೇ ಇದೆ, ಬಟ್ ಇದು ಹಿಂದೂಗಳ ದೇವಸ್ಥಾನ. ಅದು ಸಿಖ್ ಧರ್ಮದವ್ರದ್ದು, ಇದು ಹಿಂದೂ ಅವ್ರದ್ದು. ಈ ದೇವಸ್ಥಾನ ಏನಕ್ಕೆ ಫೇಮಸ್ಸು ಅಂದರೆ, ಲವ ಮತ್ತು ಕುಶ ಹನುಮಂತನ ಜೊತೆ ಜಗಳಾಡಿದಾಗ ಹನುಮಂತನ ಕಟ್ಟಾಗಿದ್ದ ಜಾಗ ಇದಂತೆ. ಸೊ ಅದಕ್ಕೆ ತುಂಬ ಫೇಮಸ್ಸು. ಇದು ಗೋಲ್ಡನ್ ಟೆಂಪಲಿಂದ ಎಕ್ಸಾಕ್ಟ್ 2 ಕಿಲೋಮೀಟರ್ಸ್ ಇದೆ. ಬಟ್ ಇಲ್ಲಿ ಅಮೃತ್ಸರಲ್ಲಿ ಎಲ್ಲನೂ ಸುತ್ತಮುತ್ತನೇ ಇದೆ. ಸೊ ಎಕ್ಸೆಪ್ಟ್ ವಾಘಾ ಬಾರ್ಡ್ರ್, ಅದೊಂದು 30 ಕಿಲೋಮೀಟರ್ ಇದೆ. ಅದು ಬಿಟ್ಟು ಬೇರೆ ಎಲ್ಲನೂ ಸುತ್ತಮುತ್ತನೇ ಇದೆ.
ನೋಡಿ ಸೇಮ್ ಹರ್ಮಂದಿರ್ ಸಾಹಿಬ್ ಥರನೇ ಇದೆ ಇದು. ಸುತ್ತ ಸರೋವರ, ಮಧ್ಯದಲ್ಲಿ ದೇವಸ್ಥಾನ ನೋಡಿ ಸುತ್ತ ಹೆಂಗಿದೆ. ಸೊ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲೂ ಇಲ್ಲ. ಸೊ ಒಳಗಡೆ ರಾಮಂದು, ಕೃಷ್ಣಂದು ಮತ್ತು ವಿಷ್ಣುದು 3 ಜನದ ವಿಗ್ರಹಗಳಿದೆ. ಸೊ ಬನ್ನಿ ಮುಂದೆ ಇನ್ನೇನೇನಿದೆ ನೋಡ್ಕೊಂಡು ಹೋಗೋಣ. ಹಂಗೆ ಇದೆ ನೋಡಿ ಹನುಮಂತನ ದೇವಸ್ಥಾನ, ಬನ್ನಿ ನೋಡ್ಕೊಂಬರೋಣ ಹಂಗೆ. ಜೈ ಶ್ರೀರಾಮ. ನೋಡಿ ಹನುಮಾನ್ ಚಾಲೀಸ ಇಟ್ಟಿದ್ದಾರೆ, ಈ ಥರ ತೊಗೊಂಡು ಓದ್ಬೋದು. ಇಲ್ಲಿ ಯಾರು ಭಜನೆ ಮಾಡ್ಬೇಕಂದ್ರೆ ಇಲ್ಲಿ ತೊಗೊಬೋದು. ನೋಡಿ ಎಷ್ಟಿದೆ. ಒಂಬತ್ತು ನವದುರ್ಗ ಎಲ್ಲ ಇಲ್ಲಿದೆ. ಸೊ ಇದು ದುರ್ಗಾ ಟೆಂಪಲ್ಲು. ಸೊ ವಿಡಿಯೋ ಎಲ್ಲ ತೆಗಿಯೋಕ್ಕೆ ಬಿಡಲ್ಲ. ಸೊ ಇದು ಪ್ರಸಾದ, ಅಂದರೆ ಇದು ಕಾಸು ಕೊಟ್ಟು ತೊಗೋಬೇಕು. ಸೊ ತಿಂಡಿ ಮಾಡಿರಲಿಲ್ಲ, ಹಾಗೆ ದೇವಸ್ಥಾನಕ್ಕೆ ಪ್ರಸಾದನೂ ಆಗುತ್ತೆ ಅಂಥೇಳಿ ಇಲ್ಲೇ ಮುಗಿಸ್ಕೊತಾ ಇದ್ದೀವಿ. ನೋಡಿ ಇದೇ ಬಸ್ಸಲ್ಲಿ ನಾವು ಬಂದಿದ್ದು. ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ರಿಟ್ರೀಟ್ ಸೆರೆಮನಿಗೆ. ಸೊ ಈ ಸತಿ ವಿಂಟರ್ ಟೈಮಿಂಗ್ಸು, ಅಂದರೆ ಸ್ವಲ್ಪ ಬೇಗ ನಡೆಸ್ತಾರೆ ರಿಟ್ರೀಟ್ ಸೆರೆಮನಿನ. ಸೊ ಇಲ್ಲಿ ಲಾಕರ್ ಸಿಸ್ಟಮ್ ಇರುತ್ತೆ, ಬಟ್ ನೀವು ಬ್ಯಾಗ್ಸು ಏನೂ ತರಂಗಿಲ್ಲ. ಕ್ಯಾಮ್ರಾ ತಂದರೂ ಲೆನ್ಸ್ ತರಂಗಿಲ್ಲ, ಸಿಂಗಲ್ ಲೆನ್ಸಲ್ಲಿ ಬರಬೇಕು. ಸೊ ನಾನು BSFದು ಅಫಿಷಿಯಲ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ ಸ್ಲಾಟು. ಲಾಸ್ಟ್ ಟೈಮ್ ಅದು ಮಾಡಿರಲಿಲ್ಲ, ತುಂಬ ದೂರದಿಂದ ಸಿಕ್ಕಿತ್ತು. ಅದಕ್ಕೆ ಈ ಸತಿ ಬುಕ್ ಮಾಡ್ಕೊಂಡು, ನೆನಪಲ್ಲಿ ಬುಕ್ ಮಾಡಿಕೊಂಡು, ಫ್ರೀ ಇದೆ ಅದು. ಜಸ್ಟ್ ಸ್ಲಾಟ್, ನಂಬರ್ ಆಫ್ ಸ್ಲಾಟ್ಸ್ ಲಿಮಿಟೇಷನ್ ಇದೆ. ಸೊ ಲಿಮಿಟೆಡ್ ಸ್ಲಾಟ್ಸ್ ಇರೋದ್ರಿಂದ ನೀವು ನೋಡ್ಕೊಂಡು ಮಾಡ್ಕೊಬೇಕು. ಸೊ ಬನ್ನಿ ನೋಡ್ಕೊಂಡು ಹೋಗೋಣ. ಸೊ ಇದು ನಂದು ರಿಟ್ರೀಟ್ ಸೆರೆಮನಿ ಪಾರ್ಟ್ 2. ನೀವು ಸ್ಟೇಡಿಯಮ್ಗೆ ಎಂಟ್ರ್ ಆಗೋದು ಮುಂಚೆನೇ ಅಲ್ಲೊಂದು BSF ಮ್ಯೂಸಿಯಮ್ ಇದೆ. ಸೊ 10 ರೂಪೀಸ್ ಪರ್ ಪರ್ಸನ್ನು, ಒಂದು ಚಿಕ್ಕ ಮ್ಯೂಸಿಯಮ್ ಇದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದೆ ನೋಡಿ ಮ್ಯೂಸಿಯಂ. ಇದು ಬಾಂಗ್ಲಾದೇಶ್ ಯುದ್ಧದ್ದು. ಇದು ನಮ್ಮ ನಿಜವಾದ ಹೀರೋಗಳು. ಇವರೆಲ್ಲರೂ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಯಾವ್ದು ಯೂಸ್ ಮಾಡ್ತಾರೆ ಅದೆಲ್ಲ ಹಾಕಿಟ್ಟಿದ್ದಾರಲ್ಲ. ಸೊ ಪಿಸ್ತೂಲ್ಸು ಇದೆಲ್ಲ ಹಳೆ ಕಾಲದಿದೆ. ರಿವಾಲ್ವರ್, ಪಿಸ್ತೂಲ್.
ಸೊ ಇದೇ ಹಾಪ್ ಆಫ್ ಬಸ್ಸು. ಸೊ 350 ರುಪೀಸು ಪಿಕಪ್ ಆ್ಯಂಡ್ ಡ್ರಾಪು. ಅದು ರಂಜಿತ್ ಅವೆನ್ಯೂ ಅಂತ ಇದೆಯಲ್ಲ, ಅಲ್ಲೆಲ್ಲ ಪಿಕಪ್ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ. ಕೂಗಿ ಗಂಟ್ಲೆಲ್ಲ ಹೋಗ್ಬಿಡ್ತು. ಬಟ್ ಚೆನ್ನಾಗಿರುತ್ತೆ ಯಾವಾಗಲೂ ಇದು ನೋಡೋದಕ್ಕೆ. ನಾನು ಇದು 2ನೇ ಸರಿ ಬಂದ್ರೂ ತುಂಬ ಚೆನ್ನಾಗಿತ್ತು. ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತು 7 ಡಿಗ್ರಿ ಇದೆ ಅಮೃತ್ಸರಲ್ಲಿ. ಇವಾಗ ನಾನು ಫಸ್ಟ್ ಡೆಸ್ಟಿನೇಷನ್ ಬಂದಿರೋದು ಗೋಲ್ಡನ್ ಟೆಂಪಲ್ಲು. ಅದು ಗೋಲ್ಡನ್ ಟೆಂಪಲ್ ಅಂತ ಹೇಳ್ಬಾರ್ದಂತೆ, ಅದಕ್ಕೆ ಹರ್ಮಂದಿರ್ ಸಾಹಿಬ್ ಅಂತ ಹೇಳಬೇಕು. ಸೊ ಇದು ಅಮೃತ್ಸರ್ದು ತುಂಬ ಮೋಸ್ಟ್ ವಿಸಿಟೆಡ್ ಪ್ಲೇಸ್. ಸಿಖ್ ಧರ್ಮದವ್ರಿಗೆ 3 ಜಾಗ ತುಂಬ ಶ್ರೇಷ್ಠ. ಒಂದು ಹರ್ಮಂದಿರ್ ಸಾಹಿಬ್, ಒಂದು ನಾನಕ್ ಸಾಹಿಬ್, ಅದಾದಮೇಲೆ ಕರ್ತಾರ್ಪುರ್. 2 ಪಾಕಿಸ್ತಾನಲ್ಲಿದೆ, ಇದೊಂದು ಇಂಡಿಯಾದಲ್ಲಿದೆ. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. ಸೊ ನೀವು ಯಾವುದೇ ಗುರುದ್ವಾರ ಹೋಗ್ಬೇಕಂದ್ರೆ ಈ ಥರ ಹಾಕ್ಕೊಬೇಕು. ಯಾವ ಕಲರ್ ಆದರೂ ಓಕೆ, ಬಟ್ ನಲ್ಲಿ ಒಂದು ಕರ್ಚೀಫ್ ಹಾಕ್ಕೊಬೇಕು. ಲೇಡೀಸು ದುಪ್ಪಟ್ಟ ಅದನ್ನು ತಲೆ ಕವರ್ ಮಾಡ್ಕೊಬೇಕು. ಸೊ ಇಲ್ಲಿ 24/7 ಲಂಗರ್ ಫೆಸಿಲಿಟೀಸ್ ಇದೆ. ಸೊ ಅದನ್ನು ಆಮೇಲೆ ಹೋಗ್ತೀನಿ. ಫಸ್ಟ್ ಇವಾಗ ದೇವಸ್ಥಾನಕ್ಕೆ ದರ್ಶನ. ಇಲ್ಲೆಲ್ಲ ರಾತ್ರಿ ಮಲ್ಕೊತಾರೆ. ಇದೇ ಸರೋವರಲ್ಲಿ, ಅದೇ ಸರೋವರಲ್ಲಿ. ದೇವಸ್ಥಾನದ ಒಳಗಡೆ ಎಷ್ಟೊಂದು ಜನ ಮಲ್ಕೊತಾರೆ ಇಲ್ಲಿ. ಇವ್ರ ಗುರುಗಳ್ದೇನೆಂದರೆ ಯಾರನ್ನು ಹೊಟ್ಟೆ ಹಸ್ಕೊಂಡಿರಬಾರ್ದು, ಮನೆ ಇಲ್ಲದೆ ಇರಬಾರ್ದು, ಆಮೇಲೆ ದುಡ್ಡು ಇಲ್ಲದೆ ಇರಬಾರ್ದು. ಸೊ ಅದರಿಂದ ಇಲ್ಲಿ ಬರೋರು ಎಲ್ಲರೂ ಡೊನೇಷನ್ ಮಾಡ್ತಾರೆ. ಆಮೇಲೆ ದೇವಸ್ಥಾನದೊಳಗಡೆ ಮಲ್ಕೊಳ್ಳೋ ವ್ಯವಸ್ಥೆನೂ ಇದೆ. ಆಮೇಲೆ ಲಂಗಾರ್ ನಿಮಗೆ ಗೊತ್ತು, 24 ಗಂಟೆನೂ ಇರುತ್ತೆ. ಆಮೇಲೆ ಇಲ್ಲಿ ಯಾವುದಕ್ಕೂ ದುಡ್ಡು ತೊಗೊಳ್ಳಲ್ಲ. ಚಪ್ಪಲಿ ತೊಗೊಂಡ್ರೂ ಅದು ಸೇವಾ ಥರ. ಆಮೇಲೆ ನಿಮಗೆ ಬಿಸಿನೀರು ಸಿಗುತ್ತೆ. ಆಮೇಲೆ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇದೆ. ಸ್ನಾನ ಇಲ್ಲೇ ಮಲ್ಕೊಂಡವರು ಅಲ್ಲಿ ಸ್ನಾನ ಮಾಡಿಬಿಟ್ಟು ಹಾಗೆ ಫ್ರೆಶ್ ಅಪ್ ಆಗಿ ಪುನಃ ದೇವಸ್ಥಾನಕ್ಕೆ ಬರೋ ಥರ. ಸೊ ಬೇಸಿಕಲಿ ಏನಂದರೆ ನೀವು ರೂಮೇ ಬೇಕಾಗಿಲ್ಲ ಇಲ್ಲಿ ಇರಬೇಕು ಅಂದರೆ, ದೇವಸ್ಥಾನದಲ್ಲೇ ಉಳ್ಕೊಬೋದು. ಆಲ್ಮೋಸ್ಟ್ 1.5 hours ಆಯಿತು. ಕೆಳಗಡೆನೂ ಇದೆ, ಮೇಲ್ಗಡೆನೂ ಇದೆ. ಆಮೇಲೆ ಇನ್ನೂ ಮೇಲ್ಗಡೆ ಫುಲ್ ಟಾಪ್ ತನಕ ಹೋಗ್ಬೋದು. ಬಟ್ ವೀಡಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ಅಲ್ಲೋ ಇಲ್ಲ. ಸೊ ಅದರಿಂದ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾವು ನೆಕ್ಸ್ಟು ಲಂಗಾರ್ಗೆ ಹೋಗಬೇಕು. ಕೂತ್ಕೊಂಡಿದ್ದ ತಕ್ಷಣ ಚಪಾತಿ ಮತ್ತು ಖೀರ್ ಹಾಕ್ಬಿಟ್ರು. ನೋಡಿ 2 ಜನ ಇದ್ದಾರೆ. ಆಲ್ಮೋಸ್ಟ್ 1 lakh ಪೀಪಲ್ ಬರ್ತಾರೆ ಎವ್ರಿ ಡೇ. ಸೊ 3 ಹೊತ್ತೂ ಇರುತ್ತೆ, 24/7 ಓಪನ್ ಇರುತ್ತೆ. ಆಮೇಲೆ ನಿಮಗೆ ಅದೇ ಚಪಾತಿ, ಖೀರು, 2 ಥರ ಸಬ್ಜಿ ಇಷ್ಟು ಕೊಡ್ತಾರೆ. ಆಮೇಲೆ ಎಷ್ಟು ಸತಿ ಬೇಕಾದ್ರೂ ಹಾಕ್ಸ್ಕೊಬೋದು. ಸೊ ನೀವು ಗೋಲ್ಡನ್ ಟೆಂಪಲ್ ಬಂದಾಗ ಲಂಗಾರ್ ಮಿಸ್ ಮಾಡಲೇಬೇಡಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಸಿಗುವ. ಬೈ ಬಾಯ್.